ಜವಾಬ್ದಾರಿತವಾಗಿ ವಿರೋಧ ಪಕ್ಷ ನಾಯಕರಾಗಿ ಶಾಸಕಾಂಗ ಪಕ್ಷ ನಾಯಕರಾಗಿ ನಿಮ್ಮ ಶಾಸಕರನ್ನ 30 ಕೋಟಿಗೆ ನೀವು ಸೇಲ್ ಸೀನಾರಾಮು ಸರ್ ನಿನ್ನೆ ಆಗಿದ್ರ ಇಲ್ವಾ? ಆಗಿದ್ದ ಕಾರಣಗಳಿಂದ ಎಷ್ಟು ಜನ ಅವ್ರು ಗೈರಾಗಿದ್ದಕ್ಕೆ ಕಾರಣ ಇದೆ ಅಂದ್ರೆ ನಿಮ್ಮ ಶಾಸಕಾಂಗ ಪಕ್ಷದ ನಾಯಕರಿಗೆ ಕಾರಣ ಇದೆ, ಕಾರಣ ಹೇಳಿ ಅವ್ರು ಗೈರಾಗಿದ್ದಾರೆ. ಕರೆಕ್ಟ್ ತಾನೆ ಸರ್? 4 ಜನ ಇಲ್ಲೂ ಗೈರಾಗಿದ್ದಾರೆ, ಸುಮಾರು 8 ಜನ ಅಲ್ವಾ ಸರ್? ಯಾಕೆ ಗೈರಾಗಿದ್ದಾರೆ? ಶಾಸಕಾಂಗ ಪಕ್ಷದ ನಾಯಕರು ನಾನು ವಿಪ್ ಜಾರಿ ಮಾಡ್ತಾ ಇದ್ದೇನೆ, ನೀವು ಬರಬೇಕು ಅಂತ ಹೇಳಿದ್ರು ಬಂದಿಲ್ಲ ಅಂದ್ರೆ ಯಾಕೆ? ಅಲ್ಲ ಅವರೇ ಹೇಳ್ತಾರೆ ಸೇಲ್ ಆಗ್ಬಿಟ್ಟಿದ್ದಾರೆ ಅಂತ. ಒಬ್ಬ ಶಾಸಕರ ಅವಮಾನ ಮಾಡಿದ್ದಾರೆ. ಆಯ್ತು, ಅವ್ರು ಸೇಲ್ ಆಗಿದ್ದಾರೆ, ಕರೆಕ್ಟ್. ಆಯ್ತು, ಓಕೆ. ಅವ್ರು ನಿಮ್ ಶಾಸಕರು ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ನಾಯಕರುಗಳಿಗೆ ಹೇಳಿಲ್ಲ ಸೇಲ್ ಆಗಿದ್ದಾರೆ. ಒಂದ್ ನಿಮಿಷ ಸಿದ್ದರಾಮಯ್ಯನವ್ರ ಬಾಯಿಂದ ಹೇಳ್ತಾರೆ ಹೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಂಬರ್ 1. ನಂಬರ್ 2 ನಿಮ್ ಫಾರ್ ಶೋರ್. ಈಗ ಕಾಂಗ್ರೆಸ್ನವರು ಜೆಡಿಎಸ್ ಮಧ್ಯೆ ಇರ್ತಕ್ಕಂಥ ಒಳ ಶೀತಲ ಸಮರ, ಈ ಸಮರದಲ್ಲಿ ಸಿದ್ದರಾಮಯ್ಯನವರು ಪೂರ್ತಿ ಕೈಯಾಡಿಸ್ತಾರೆ. ನಮ್ಮ ಶೀತಲ ಶೀತಲ ಸಮರ ಇಲ್ವೋ? ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಬಾರ್ದು ಯೋಚನೆ ಸರ್. ವಿಧೇಯಕಕ್ಕೆ ಮತ ಹಾಕಬೇಕು. ಹಾಜರಾತಿ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿರುವಂತಹ ಬಜೆಟ್ ಹೇಗಿರುತ್ತೆ, ಏನಿರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ